ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಡಿಕೋಡ್ ಡೈಲಿ ಎಪಿಸೋಡ್ 3. ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಇವತ್ತು ಕಾನ್ಪುರ್ನಲ್ಲಿ ಒಂದು ಟ್ರೈನಿಂಗ್ ಏರ್ ಕ್ರಾಫ್ಟ್ ಕ್ರಾಶ್ ಆಗಿದೆ. ಈ ಫ್ಲೈಟ್ ಅಲ್ಲಿ ಇಬ್ರು ಪೈಲಟ್ ಇದ್ರು. ಅನ್ಫರ್ಗೆಟಬಲಿ ಇಬ್ರು ಕೂಡ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ. ಸೊ ಈ ಒಂದು ಏರ್ ಕ್ರಾಫ್ಟ್ ಏನಿದೆ ಟ್ರೈನಿಂಗ್ ಆಗಿ ಹೊರಟಿತ್ತು ಅಂತ ಹೇಳಲಾಗ್ತಿದೆ. ಸೊ ಇದರಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತಾ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಇವಾಗ ಕೂಡ ಇನ್ನೂ ಗೊತ್ತಾಗಿಲ್ಲ. ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ. ಸೊ ರೆಸ್ಕ್ಯೂ ಟೀಮ್ ಕೂಡ ಇವಾಗ ಆ ಒಂದು ಸ್ಥಳದಲ್ಲಿ ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಇದರಲ್ಲಿ ಒಂದೇ ಕನ್ಫರ್ಮ್ ಆಗಿರೋದು, ಆ ಒಂದು ಏರ್ ಕ್ರಾಫ್ಟ್ ಟ್ರೈನಿಂಗ್ ಗೋಸ್ಕರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಇಬ್ರು ಪೈಲಟ್ ಸತ್ತೋಗಿದ್ದಾರೆ ಅಂಡ್ ಇನ್ವೆಸ್ಟಿಗೇಷನ್ ಇನ್ನೂ ಕಂಟಿನ್ಯೂ ಆಗ್ತಿದೆ, ಏನು ಕೂಡ ಗೊತ್ತಾಗಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೇಪಾಳದಲ್ಲಿ ಫ್ಲೋಟ್ ಸಿಚುವೇಶನ್ ಈಗ ತುಂಬಾ ಸೀರಿಯಸ್ ಆಗಿದೆ. ಭಾರಿ ಪ್ರಮಾಣದಲ್ಲಿ ನೀರು ಬರ್ತಿರೋದ್ರಿಂದ ಕೆಲವೊಂದು ಪ್ರದೇಶಗಳಲ್ಲಿ ರಸ್ತೆಗಳು, ಬ್ರಿಡ್ಜ್ಗಳು ಎಲ್ಲ ಕೂಡ ಡ್ಯಾಮೇಜ್ ಆಗ್ಬಿಟ್ಟಿದೆ. ಸೊ ಇದರಿಂದ ಹಲವಾರು ಜನ ಸತ್ತು ಹೋಗ್ತಿದ್ದಾರೆ. ಸೊ ಸಾವಿನ ಸಂಖ್ಯೆ 270ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ ಅಂಡ್ 1400ಕ್ಕೂ ಹೆಚ್ಚು ಜನ ಇಲ್ಲಿ ನಾಪತ್ತೆ ಆಗಿದ್ದಾರೆ. ಸೊ ಇವಾಗ ರೆಸ್ಕ್ಯೂ ಟೀಮ್ ಏನಿದೆ ಕಾಣೆಯಾಗಿರೋರನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಿದೆ. ಬಟ್ ಅಲ್ಲಿ ಇರುವಂತ ವೆದರ್ ಕಂಡೀಷನ್ ಏನಿದೆ, ಕೆಲವೊಂದು ರಸ್ತೆ ಪರಿಸ್ಥಿತಿಗಳು ಸರಿಯಾಗಿ ಇಲ್ಲದೆ ಇರೋ ಕಾರಣ ರೆಸ್ಕ್ಯೂ ಟೀಮ್ ಕೂಡ ಅಲ್ಲಿರುವವರನ್ನು ರಕ್ಷಣೆ ಮಾಡೋಕಾಗಲಾರ್ದಂತ ಸಿಚುವೇಶನ್ ಗೆ ಬಂದು ತಲುಪಿಬಿಟ್ಟಿದೆ. ಸೊ ಪ್ರೆಸೆಂಟ್ ಮಾತ್ರ ನೇಪಾಳನ ಸಿಚುವೇಶನ್ ಕೈ ಮೀರಿ ಹೋಗುವಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಟಾಕ್ಸಿಕ್ ಮೂವಿ. ಸೊ ನಿನ್ನೆ ತಾನೇ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿತ್ತು. 4-5 ವರ್ಷಗಳಿಂದ ವೈಟ್ ಮಾಡ್ತಿದ್ದಂತ ಮೂವಿ ನಿನ್ನೆ ರಿಲೀಸ್ ಆಗಿತ್ತು. ಸೊ ನಿನ್ನೆ ಒಂದು ದಿನದಲ್ಲೇನೆ ಇಂಡಿಯಾದಲ್ಲಿ 120.75 ಕೋಟಿ ಇಲ್ಲಿ ಅರ್ನ್ ಮಾಡಿದೆ ಅಂಡ್ ವಿದೇಶದಲ್ಲಿ ನೋಡಿದ್ರೆ 20 ಕೋಟಿ ಅಲ್ಲಿ ಕಲೆಕ್ಷನ್ ಆಗಿದೆ. ಟೋಟಲ್ ಮೊದಲ ದಿನನೇ 140.75 ಕೋಟಿ ಕಲೆಕ್ಷನ್ ಮಾಡಿದೆ. ಸೊ ಒಂದೇ ಒಂದು ರಿಕ್ವೆಸ್ಟ್, ಯಾರಾದ್ರೂ ಮೂವಿ ನೋಡೋಕ್ ಹೋಗ್ಲಿ, ಅವರು ಕ್ಲಿಪ್ ಗಳನ್ನ ಹಾಕೋದು ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಫುಲ್ ಅದರದೇ ಟ್ರೆಂಡಿಂಗ್. ಇವಾಗ ಎಲ್ಲಾರು ಕೂಡ ತುಂಬಾ ಜನ ದುಡ್ಡು ಖರ್ಚು ಮಾಡಿ ಸಿನಿಮಾಕ್ ಹೋಗ್ತಾರೆ ಅಂಡ್ ಅವರು ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಸಿನಿಮಾವನ್ನ ತೆಗೆದಿರ್ತಾರೆ. ಸೊ ನೀವು ನೋಡಿ ಬಂದಿದ್ರೆ ನಿಮ್ಗೆ ಏನ್ ಅನ್ಸಿದೆ ಅದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದ್ಬಿಟ್ಟು ಬೇರೆಲ್ಲರಿಗೂ ಹೇಳಿ. ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೊಂದು ಕ್ಲಿಪ್ ಗಳನ್ನ ಇದನ್ನ ಮಿಸ್ ಮಾಡಬೇಡಿ, ಅದನ್ನ ಮಿಸ್ ಮಾಡಬೇಡಿ ಅಂತ ಹೇಳೋದು ಅಂಡ್ ಮೇನ್ ಟ್ವಿಸ್ಟ್ ಗಳನ್ನ ಅದರಲ್ಲಿ ಸೀನ್ ಗಳನ್ನ ಹಾಕೋದು, ದಯಮಾಡಿ ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ. ಯಾಕೆಂದ್ರೆ ಅವರು ಎಷ್ಟು ಕೋಟಿಯನ್ನ ಖರ್ಚು ಮಾಡಿದರೆ, ನಾವು ಕೂಡ ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಹೋಗಿ ನೋಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಬೇರೆ ಯಾರಿಗೂ ತೊಂದರೆ ಆಗದಿರೋ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬಂದು ನಿಮಗೆ ಅನ್ಸಿದ್ದನ್ನ ಸಿಂಪಲ್ ಆಗಿ ಜಸ್ಟ್ ರಿವ್ಯೂ ಕೊಡಿ, ಬೇಡ ಅಂತ ಹೇಳ್ತಿಲ್ಲ. ಅದು ಬಿಟ್ಟು ಮೂವಿನೇ ಚೆನ್ನಾಗಿಲ್ಲ ಅಂತ ಸ್ಪಾಯಿಲ್ ಮಾಡಬೇಡಿ. ಯಾಕೆಂದ್ರೆ ತುಂಬಾ ಜನ ವೇಟ್ ಮಾಡ್ತಿದ್ರೆ ಆ ಒಂದು ಮೂವಿನ ನೋಡಕ್ಕೆ. ನೆಕ್ಸ್ಟ್ ನ್ಯೂಸ್ ಬಂದು ಕರ್ನಾಟಕ ಗವರ್ಮೆಂಟ್ ಇಂದ ಒಂದು ಹೊಸ ಅಪ್ಡೇಟ್ ಬರ್ತಿದೆ. ಗವರ್ಮೆಂಟ್ ಕಡೆಯಿಂದ ಕೆಲವೊಬ್ಬರಿಗೆ ಸೈಟ್ಗಳು ಬಂದಿರುತ್ತೆ. ಸೊ ಜಾಗವನ್ನ ಕೊಟ್ಟಿರ್ತಾರೆ ಮನೆ ಕಟ್ಟಿಸ್ಕೊಳ್ಳಿ ಅಂತ. ಸೊ ಅದೇನಾದ್ರೂ 5 ವರ್ಷ ಆಗ್ಬಿಟ್ಟಿದೆ ಆಲ್ರೆಡಿ, ನಿಮ್ಗೆ ಆ ಒಂದು ಸೈಟ್ ಬಂದು ನೀವು ಇನ್ನ ಮನೆ ಕಟ್ಸಿಲ್ಲ ಅಂದ್ರೆ ವಾಪಸ್ ಅದನ್ನ ತೆಗೆದುಕೊಳ್ಳುವಂತಹ ಒಂದು ಹೊಸ ಕ್ರಮವನ್ನ ಇವರು ತಗೊಂಡ್ಬರ್ತಾ ಇದ್ದಾರೆ ಈಗ. ಸೊ ಆದಷ್ಟು ಈ ಒಂದು ವಿಚಾರವನ್ನ ಎಲ್ಲರಿಗೂ ಕೂಡ ಸ್ಪ್ರೆಡ್ ಮಾಡಿ. ಯಾಕೆಂದ್ರೆ ತುಂಬಾ ಜನ ಇನ್ನೂ ಕಟ್ಸ್ಕೊಂಡಿರಲ್ಲ. ಸೊ ಅವರಿಗೆ ವಾಪಸ್ ಹೋಗೋಕ್ಕೂ ಮುಂಚೆನೆ ಆ ಒಂದು ನಿಮ್ಗೆ ಏನ್ ಬಂದಿದೆ ಅದರಲ್ಲಿ ನಿಮ್ಮ ಮನೆಯನ್ನ ಕಟ್ಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಅಂಡ್ ಇದು ಯಾವುದೇ ರೀತಿಯಲ್ಲೂ ಕೂಡ ಪ್ರೈವೇಟ್ ಆಗಿ ಅವರೇ ಸ್ವಂತ ದುಡ್ಡು ಖರ್ಚು ಮಾಡಿ ಮಾಡಿರ್ತಾರಲ್ಲ, ಅವ್ರಿಗಲ್ಲ. ಇದು ಓನ್ಲಿ ಗವರ್ಮೆಂಟ್ ಕಡೆಯಿಂದ ಬಂದಿರುವಂತ ಏನು ಜಾಗ ಇರುತ್ತೆ ಅದಕ್ಕೆ ಮಾತ್ರ ಇದು ಸಂಬಂಧಿಸಿದೆ. ನೆಕ್ಸ್ಟ್ ನ್ಯೂಸ್ ಬಂದು US ನಲ್ಲಿ 3 ಕೂಡ ಆಂಧ್ರದಿಂದ ಹೋಗಿರುವಂತ 3 ಸ್ಟೂಡೆಂಟ್ಸ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾರೆ. ಸೊ ಅವರು ಏನಾಯ್ತು, ಹೇಗೆ, ಏನ್ ಕತೆ ಅನ್ನೋದು ಇನ್ನು ಏನು ಕೂಡ ಗೊತ್ತಾಗಿಲ್ಲ. ಅವ್ರು ಎಲ್ಲೋ ಪ್ರಯಾಣ ಮಾಡ್ತಿದ್ದಾಗ ಕಾರ್ ಆಕ್ಸಿಡೆಂಟ್ ಆಗಿ ಅವ್ರು ಸತ್ತೋಗಿದ್ದಾರೆ ಅಂತ ಮಾತ್ರ ಇಲ್ಲಿ ಗೊತ್ತಾಗ್ತಿದೆ. ಆ 3ರಲ್ಲಿ ಒಬ್ಬ ಸ್ಟೂಡೆಂಟ್ ನಿಜಾಮಾಬಾದ್ಗೆ ಸೇರಿದವರಂತ ಕೂಡ ಇದರಲ್ಲಿ ಗೊತ್ತಾಗ್ತಿದೆ. ಸೊ ಈ ವಿಚಾರವನ್ನ ಫ್ಯಾಮಿಲೀಸ್ಗೆ ಆಲ್ರೆಡಿ ತಿಳಿಸಿದ್ದಾರೆ. ಆ ಒಂದು ದೇಹಗಳನ್ನ ಭಾರತಕ್ಕೆ ತರಿಸ್ಕೊಳ್ಳುವಂತ ಪ್ರೋಸೆಸ್ ಈಗ ನಡೀತಾ ಇದೆ. ಸೊ ಸದ್ಯಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಮಾತ್ರ ಗೊತ್ತಾಗಿದೆ. ಇನ್ನು ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ. ಏನಾಗಿತ್ತು ಅಂಡ್ ಏನೇನ್ ಕುಡ್ದಿದ್ರ ಅಥವಾ ಏನಾದ್ರೂ ಸಮಸ್ಯೆ ಆಗಿತ್ತಾ, ಏನ್ ಕತೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ನೆಕ್ಸ್ಟ್ ನ್ಯೂಸ್, ಈಗ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಒಂದು ಕುನಾಲ್ ಅನ್ನೋ ಒಬ್ಬ ಹುಡುಗ ಐಫೋನ್ಗೋಸ್ಕರ EMI ಕಟ್ಟಕ್ ಆಗ್ಲಾರ್ದನೆ ಅವರ ಮನೆಯಲ್ಲಿ ಜಗಳ ಆಡಿ ಅವನ್ ಬಿದ್ದು ಅವ್ರ ಜೊತೆ ಅವ್ರ ಅಪ್ಪ ಅವ್ರ ಅಮ್ಮ ಕೂಡ ಮೇಲೆಯಿಂದ ಕೆಳಗಡೆ ಬಿದ್ದು ಸತ್ತೋಗಿದ್ರು. ಅಂಡ್ ಇದೆಲ್ಲ ಕೂಡ ನಡೆದಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಇದರಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಇವಾಗ. ಏನ್ ಟ್ವಿಸ್ಟ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಹುಡುಗ ಆ ತರ ಹೋಗಿ ನಾನು ಸೂಸೈಡ್ ಮಾಡ್ಕೊಂತೀನಿ, ನಾನು ಕೆಳಗಡೆ ಬಿದ್ದು ಸತ್ತೋಗ್ತೀನಿ ಅಂತ ಹೇಳಿದ್ದಕ್ಕೆ ರೀಸನ್ ಯಾವುದೇ ಕಾರಣಕ್ಕೂ ಐಫೋನ್ EMI ಏನಿತ್ತು ಆ ವಿಚಾರ ಅಲ್ವೇ ಅಲ್ಲ ಅಂತೆ. ಸೊ ಅವ್ರ ಪೇರೆಂಟ್ಸ್ ಏನಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಅವರು ದೂರ ಇದ್ರು ಅಂಡ್ ಸುಮಾರು ಸರಿ ಕೂಡ ಬರೀ ಜಗಳಗಳು ಅದು ಇದು ನಡೀತಾ ಇರ್ತಿತ್ತು. ಸೊ ಅವುಗಳನ್ನ ನೋಡಿ 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 ಆ ಒಂದು ಹುಡುಗ, ನೀವು ಇದೇ ರೀತಿ ಜಗಳ ಮಾಡ್ತಾ ಇದ್ರೆ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂಡ್ ಅವರು ಡಿವೋರ್ಸ್ ಸಮಥಿಂಗ್ ಏನೋ, ಒಟ್ಟು ಅವ್ರ ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಕಡೆಯಿಂದ ಸುಮಾರು ಸಮಸ್ಯೆಗಳು ಇದ್ವು. ಅವ್ರು ತುಂಬಾ ಜಗಳ ಆಡ್ತಿದ್ರು. ಆ ಒಂದು ಸಮಸ್ಯೆಯಿಂದ ಫುಲ್ ಇರಿಟೇಟ್ ಆಗಿ ಇದೇ ರೀತಿ ಮಾಡೋದಾದ್ರೆ ನಾನು ಮನೇಲಿ
ಮನೇಲೇ ಇರಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಈ ಒಂದು ಘಟನೆ ನಡೆದಿತ್ತು ಅಂತ ಈಗ ಇನ್ವೆಸ್ಟಿಗೇಷನ್ನಲ್ಲಿ ಅವರ ಪೇರೆಂಟ್ಸ್ ಏನು ರಿಲೇಟಿವ್ಸ್ ಇರ್ತಾರೆ ಅವರು ಹೇಳಿರುವಂಥದ್ದು. ಸೊ ಅವ್ರ ಮನೇಲಿ ತುಂಬ ಜಗಳಗಳಾಗ್ತಿದ್ವು, ಅವ್ರು ತುಂಬ ದೂರ ಇದ್ರು ಪೇರೆಂಟ್ಸು, ಅದಕ್ಕೋಸ್ಕರ ಅವನು ನೋಡಿ ಈ ಥರ ಮಾಡಿರ್ಬೋದು ಅಂತೆಲ್ಲ ಅವ್ರ ಮನೆಯಲ್ಲಿ ರಿಲೇಟಿವ್ಸ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಏನು ಅನ್ಕೊಂಡಿದ್ವಿ ನಾವು, ಐಫೋನ್ಗೋಸ್ಕರ ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ನನಗೂ ಸುಮಾರು ಸಾರಿ ಅನಿಸಿತ್ತು, ಈ ಒಂದು ವಿಚಾರವನ್ನು ವಿಡಿಯೋ ಮಾಡಿದ ಮೇಲೆ ಅನಿಸಿತ್ತು, ಹೆಂಗೆ ಐಫೋನ್ಗೋಸ್ಕರ ಹೆಂಗೆ ಸತ್ತೋಗ್ತಾರೆ, ಆಲ್ರೆಡಿ ಐಫೋನ್ ಇತ್ತು, EMI ಕಟ್ಟೋಕ್ಕೋಸ್ಕರ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು, EMIಗೋಸ್ಕರ ಸಾಯೋದೆಲ್ಲ ಹೆಂಗೆ ಅಂತ ಅನಿಸಿತ್ತು. ಆದರೂ ಕೂಡ ಯಾರಿಗೆ ಗೊತ್ತು, ಯಾರ್ಯಾರು ಯಾವ್ದಾವುದಕ್ಕೋಸ್ಕರ ಎಷ್ಟೆಷ್ಟು ಹಠ ಮಾಡ್ತಾರೋ ಏನೋ, ಮೇ ಬಿ ಇರ್ಬೋದು ಅಂತ ಅನಿಸಿತ್ತು. ಆಗಲಿ ಇದ್ರ ಹಿಂದೆ ಈ ರೀಸನ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಹೊರಗಡೆ ಬಂದಿದೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಗೂಗಲ್ ಜೆಮಿನೈ ಕಡೆಯಿಂದ. ಗೂಗಲ್ ಜೆಮಿನೈ ಸ್ಟೂಡೆಂಟ್ಗಳಿಗೋಸ್ಕರನೇ AI ಆಫರ್ ಅನ್ನ ಕೊಡ್ತಾ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಎಲಿಜಿಬಲ್ ಆಗಿರುವಂತ ಸ್ಟೂಡೆಂಟ್ಗಳು ಏನಿರ್ತಾರೆ ಅವರಿಗೆ ಗೂಗಲ್ ಜೆಮಿನೈ AI ಪ್ಲಸ್ ಬರುತ್ತಲ್ಲ ಅದು ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ. ಅಂಡ್ AI ಪ್ರೋ ಬರುತ್ತಲ್ಲ ಅದರಲ್ಲಿ 70% ನಿಮಗೆ ಆಫ್ ಸಿಗ್ತಾ ಇದೆ. ಇದನ್ನ ಹೇಗೆ ನೀವು ತಗೊಳ್ಳೋದು ಅಂತಂದ್ರೆ ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಹಾಕಿ, ಅಂದ್ರೆ ನೀವು ಯಾವ ಒಂದು ಇಂಡಿಯಾನ ಬೇರೆ ಯಾವ ದೇಶಕ್ಕೆ ಸೇರಿದ್ದೀರಾ ಅಂತ ಹಾಕಿ, ನೀವು ಯಾವ ಕಾಲೇಜು ಏನು ಕತೆ ಎಲ್ಲವೂ ಕೂಡ ಹಾಕಬೇಕು. ಅಂಡ್ ಅದರಲ್ಲಿ ನಿಮ್ಮ ಎಲಿಜಿಬಿಲಿಟಿನ ಹೇಗೆ ನೋಡುತ್ತೆ ಅಂತಂದ್ರೆ ನಿಮ್ದು ಏನು ID ಪ್ರೂಫ್ಸ್ ಎಲ್ಲ ನೀವು ಹಾಕ್ತೀರಾ ಅದ್ರ ಮೇಲೆ ಅದು ವೆರಿಫೈ ಮಾಡುತ್ತೆ. ಯಾವ ರೀತಿ ಅಂದ್ರೆ ನೀವು ಇನ್ನೂ ಆ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಇವಾಗೂ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಯಾವಾಗೋ ಓದಿರೋದ, ಅಂಡ್ ಎಲ್ಲವೂ ಕೂಡ ವೆರಿಫೈ ಮಾಡಿ 2 hours ಅಥವಾ 24 hours ಅಲ್ಲಿ ನಿಮಗೆ ವಾಪಸ್ ಮೇಲ್ ಅನ್ನ ಮಾಡ್ತಾರೆ ಅವರು. ಸೊ ಅದ್ರ ಮೇಲೆ ನೀವು ಈ ಒಂದು ಆಫರ್ ಅನ್ನ ತಗೋಬಹುದು. ಅಂಡ್ US ನಲ್ಲಾದ್ರೆ ಕಂಪ್ಲೀಟ್ಲಿ ಎರಡೂ ಕೂಡ AI ಪ್ಲಸ್ ಮತ್ತೆ AI ಪ್ರೋ ಎರಡೂ ಕೂಡ ಇಲ್ಲಿ ಫ್ರೀ ಆಗಿ ಇದಾವೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದ್ರೆ, ನೀವು ಈ ಒಂದು ಆಫರ್ ಅನ್ನ ತಗೊಳ್ಳೋದ್ರಿಂದ, ಈ ಆಫರ್ ನಿಮಗೆ ಫ್ರೀ ಆಗಿ ಸಿಗ್ತಿರೋದ್ರಿಂದ, ನೀವು ಸ್ಟೂಡೆಂಟ್ ಆಗಿರ್ತೀರಾ ಅಲ್ವಾ, ಸೊ ನಿಮಗೆ ಪ್ರಾಜೆಕ್ಟ್ ಆಗಲಿ ಸಮಥಿಂಗ್ ಏನೇ ನೋಟ್ಸ್ ಆಗಲಿ ಏನೇ ಇದ್ರೂ ಕೂಡ ಈಗ ಗೊತ್ತಿರ್ಬೋದು ChatGPT ಮತ್ತೆ ಜೆಮಿನೈನ ನಾವು ಎಷ್ಟೊಂದು ಯೂಸ್ ಮಾಡ್ತಿದೀವಿ ಅಂತ. ಸೊ ಇವುಗಳಿಂದ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಅಂಡ್ ನೀವೇನೇ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದನ್ನು ಕ್ಲೀನ್ ಆಗಿ ಕೇಳಿ ಅದನ್ನ ಅರ್ಥ ಮಾಡಿಕೊಂಡು ಈಸಿಯಾಗಿ ನೀವು ಪ್ರಾಜೆಕ್ಟ್ಗಳನ್ನ ಓದ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಟೂಡೆಂಟ್ಸ್ ಇದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಸ್ಟೂಡೆಂಟ್ಸ್ ಗೊತ್ತಿದ್ರೆ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಬಂದು ಆಸ್ಟ್ರೇಲಿಯಾದಲ್ಲಿ AI ರೋಬೋಟ್ ಮೂಲಕ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಏನಿದೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತಂದ್ರೆ, ಆಸ್ಟ್ರೇಲಿಯಾದ ಲಾರ್ಡ್ ರೋಬೋ ಯೂನಿವರ್ಸಿಟಿಯಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಅನ್ನು ಕೊಡೋಕ್ಕೋಸ್ಕರನೇ ಈ ಒಂದು AI ರೋಬೋಟ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಏನು ಅಂತಂದ್ರೆ, ಈಗ ಟೀಚರ್ಸ್ ಏನಿರ್ತಾರೆ ಅವರಿಗೆ ಟ್ರೈನ್ ಮಾಡಬೇಕಾದ್ರೆ ಈ ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಬರ್ತಾರೆ ಗೊತ್ತಾ, ಫ್ರಸ್ಟ್ರೇಟ್ ಆಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ, ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಕಂಪ್ಲೇಂಟ್ ಅನ್ನ ಹೇಳಕ್ಕೆ ಫ್ರಸ್ಟ್ರೇಟ್ ಇಂದ ಪೇರೆಂಟ್ಸ್ ಬರ್ತಾರೆ ಅಲ್ವಾ. ಆ ಒಂದು ಪೇರೆಂಟ್ಸ್ ನ ಯಾವ ರೀತಿ ಪೊಲೈಟ್ ಆಗಿ ನೀವು ಮಾತಾಡಿ ಹೇಳಬೇಕು ಅನ್ನೋದನ್ನ ಇಲ್ಲಿ ಇವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಒಂದು ರೋಬೋಟ್ ಏನಿರುತ್ತೆ ಅದು ಇವರಿಗೆ ಆ ಒಂದು ಫ್ರಸ್ಟ್ರೇಟ್ ಆಗಿರುವಂತ ಪೀಪಲ್ಸ್ ಯಾವ ರೀತಿ ಮಾತಾಡ್ತಾರೋ ಆ ರೀತಿ ಟೀಚರ್ಸ್ ಹತ್ರ ಇದು ಮಾತಾಡ್ತಾ ಇರುತ್ತೆ. ಈ ಒಂದು ರೋಬೋಟ್ ಅನ್ನ ಅವರು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರಿಗೆ ಎವ್ರಿ ಡೇ ಕೂಡ ಇದಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಏನಂದ್ರೆ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗೋದ್ರೊಳಗೆ ಹೇಗೆ ಪೇರೆಂಟ್ಸ್ ಹತ್ರ ಪೊಲೈಟ್ ಆಗಿ ಹೇಗೆ ಮಾತಾಡಿ ಅವರಿಗೆ ಸಮಾಧಾನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗ್ಲಾದೆ ಕಾಮ್ ಆಗಿ ಕೂಲ್ ಆಗಿ ಯಾವ ರೀತಿ ಅಲ್ಲಿ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ನಮ್ಮ ಇಂಡಿಯಾದಲ್ಲೂ ಕೂಡ ಬಂದ್ರೆ ಸಖತ್ತಾಗಿರುತ್ತೆ. ಯಾಕಂದ್ರೆ ಸುಮಾರು ಜನ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇರ್ತಾರೆ. ಪೇರೆಂಟ್ಸು ಹೋಗಿ ಕೇಳ್ದಾಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಟೀಚರ್ಸು, ನಿಮ್ದೇ ಪ್ರಾಬ್ಲಮ್ಮು, ನೀವೇ ಮನೇಲಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತೆಲ್ಲ ಸುಮಾರು ಅವರೇ ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ನಮ್ಮ ಇಂಡಿಯಾದಲ್ಲೂ ಕೂಡ ಬಂದ್ರೆ ಸಖತ್ತಾಗಿರುತ್ತೆ. ಸೊ AI ಅನ್ನ ಈ ರೀತಿ ಕೂಡ ಯೂಸ್ ಮಾಡ್ಕೊಂಡು ಟ್ರೈನ್ ಮಾಡ್ಬೋದು, ಈ ರೀತಿ ಕೂಡ ಯೂಸ್ ಮಾಡ್ಬೋದು ಅಂತ ಕೇಳಿ ನಿಜಕ್ಕೂ ಕೂಡ ಶಾಕ್ ಆಯ್ತು ನನಗೆ. ಅಂಡ್ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು. ಸೊ ಇದಾಗಿತ್ತು ಇವತ್ತಿನ ಡಿಕೋಡ್ ಡೈಲಿ ಎಪಿಸೋಡ್ 3. ಈ ರೀತಿಯ ವಿಡಿಯೋಗಳು, ಅಪ್ಡೇಟ್ಗಳು, ಫ್ಯಾಕ್ಟ್ಸ್ಗಳು ಅಂಡ್ ಕಂಟೆಂಟ್ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು, ಇದರಲ್ಲಿ ಯಾವ ವಿಚಾರವನ್ನ ನಿಮ್ಗೆ ಕೇಳಿ ಶಾಕ್ ಆಯ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.